ನಮಸ್ಕಾರ ಆಚಾರ್ಯ ಅವರೇ. ನಮಗೆ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ನಮಗೆ ಒಳ್ಳೇದು ಯಾವುದು ಅಂತ, ಕೆಟ್ಟದ್ದು ಯಾವುದು ಅಂತ, ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಆದರೆ ನಾವು ಅದನ್ನು ಮಾಡೋಕ್ಕಾಗಲ್ಲ. ಪ್ರತಿ ಸಲ ಒಂದು ಹೊಸ ಲಕ್ಷ್ಯ ಟ್ರೈ ಮಾಡ್ತೀವಿ, ಹೊಸ ಜೋಶಲ್ಲಿರ್ತೀವಿ, ಹೊಸ ಪ್ಲ್ಯಾನಿಂಗ್ನ ಮಾಡ್ಕೋತೀವಿ. ಆದರೆ ಕೆಲವು ದಿನ ಅಥವಾ ಸಮಯದ ನಂತರ ಇದೆಲ್ಲ ಮತ್ತೆ 10ರಲ್ಲಿ ಒಂದಾಗ್ಬಿಡುತ್ತೆ. ಈ ಥರ ನನ್ನ ಜೀವನದಲ್ಲಿ ತುಂಬ ವರ್ಷಗಳಿಂದ ಆಗ್ತಿದೆ. ಕೇವಲ ಕೆಲವಲ್ಲಿ ಮಾತ್ರ ಯಶಸ್ಸು ಸಿಕ್ಕಿದೆ. ಆದರೆ ಇನ್ನೂ ಒಂದು ಉತ್ತಮ ಸ್ಥಾನಕ್ಕೆ ನಾನು ಹೋಗೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಮಾರ್ಗದರ್ಶನ ನೀಡಿ. ಯಾರು? ಯಾರ್ದಿದು? ನೀವು ಪ್ರಶ್ನೆ ಜವಾಬ್ದಾರಿ ತಗೊಳ್ಳೋಕ್ ರೆಡಿ ಇಲ್ಲ, ಜೀವನದ ಹೇಗ್ ತಗೋತೀರಾ? ಪ್ರಶ್ನೆ ನಮ್ಮ ಮಾನಸ ಪುತ್ರ ಆಗಿರುತ್ತೆ, ಅದನ್ನ ಅನಾಥ ಮಾಡಬಾರ್ದು. ಇದುವರೆಗೆ ಇಟ್ಕೊಂಡ ಗುರಿಗಳಿದಾವಲ್ಲ, ಅದ್ರ ಜವಾಬ್ದಾರಿ ತಗೋತೀರಾ? ತಗೊಂಡಿದ್ರೆ ಹೇಗ್ ಬಿಡ್ತಿದ್ರಿ? ಅಥವಾ ಹಾಗೆ ಅನಾಥ ಹುಟ್ಟಿಸಿದ್ರಾ? ಪ್ರೇಮದಲ್ಲಿ ಏನು ಬರುತ್ತೋ ವ್ಯಕ್ತಿ ಕೃತಜ್ಞನಾಗಿರ್ತಾನೆ ಅದರ ಜವಾಬ್ದಾರಿ ತಗೊಳ್ಳೋಕೆ. ಆದ್ರೆ ಒತ್ತಡ ಮತ್ತು ಭ್ರಮೆಯಲ್ಲಿ ಏನು ಬರುತ್ತಲ್ಲ, ನೀವ್ ಯಾಕೆ ಅದ್ರ ಜವಾಬ್ದಾರಿ ತಗೊಳಕ್ ಹೋಗ್ತೀರಾ? ಹೀಗೆ ಏನೋ ಗುರಿ ಮಾಡ್ಕೊಂಡ್ರಿ, ಇಲ್ಲಿ ಅಲ್ಲಿಂದ ಬಂದ ಪ್ರಭಾವದಿಂದ ಮನಸ್ಸಿನ ಯಾವುದೋ ಅಲೆಯಿಂದ ಒಂದು ಉದ್ದೇಶ ಅಂತ ಇಟ್ಕೊಂಡ್ರಿ. ನೀವು ಆ ಉದ್ದೇಶಕ್ಕೆ ನ್ಯಾಯ ನೀಡೋದಿಲ್ಲ, ಏಕೆಂದ್ರೆ ನ್ಯಾಯ ನೀಡೋಕೆ ನೀವು ಬಯಸೋದೇ ಇಲ್ಲ. ಆ ಗುರಿ ಬಗ್ಗೆ ನಿಮ್ಮ ಕಾಳಜಿ ಎಷ್ಟಿದೆ, ಆ ಗುರಿಲಿ ನಿಮ್ಮ ಪಾಲುದಾರಿಕೆ, ಆತ್ಮೀಯತೆ ಎಷ್ಟಿದೆ, ಆ ಗುರಿ ಎಷ್ಟು ನಿಮ್ಮದಾಗಿರುತ್ತೆ ಅಂತ ನೀವೇ ಹೇಳಿ. ಅದಂತೂ ಹಂಗೆ ತಯಾರಾಗಿದೆ. ಚಿಕ್ಕಮ್ಮ ದೊಡ್ಡಮ್ಮ ನಿರ್ಧಾರ ಮಾಡಿದ್ರು, ಅಲ್ಲೇ ಹತ್ರದಲ್ಲಿ ನಿಮ್ದೊಂದು ಅಂಗಡಿ ತೆರಿಬೇಕು ಅಂತ. ನೀವು ಭಾರಿ ಸಂತೋಷ ಪಟ್ರಿ, ಅಂಗಡಿ ತೆರೆದ್ರಿ. ಆಮೇಲೆ ಚಿಕ್ಕಪ್ಪ ದೊಡ್ಡಪ್ಪ ನಿರ್ಧರಿಸಿದ್ರು, ತಿಂಗಳಿಗೆ 10 ಲಕ್ಷ ರೂಪಾಯಿ ಗುರಿ ಕೊಡ್ಬೇಕು ನಿಮಗೆ ಅಂತ. ಈಗ ನೀವು ಅಂಗಡಿ ತೆರೆಯೋವರೆಗೂ ಚೆನ್ನಾಗಿತ್ತು, ಈಗ ಇದನ್ನು ಮಾಡ್ಬೇಕಾ? ತಿಂಗಳು, 2 ತಿಂಗಳು, 4 ತಿಂಗಳು ನೀವು ಏನ್ ಶ್ರಮ ಪಡ್ಬೇಕಿತ್ತು ಪಟ್ರಿ. ಅದಾದ್ಮೇಲೆ ಅಂಗಡಿಲೇ ಮಲ್ಗೋಕ್ ಶುರು ಮಾಡಿದ್ರಿ. ಯಾಕೆ? ಅಂಗಡಿ ನಿಮ್ದಲ್ಲ, ಮಾಲ್ ನಿಮ್ದಲ್ಲ, ಉದ್ದೇಶನೂ ನಿಮ್ದಲ್ಲ. ಈ ಗುರಿಗೆ ಹೇಗೆ ನೀವು ಸಮರ್ಪಿತರಾಗ್ತೀರಿ ಹೇಳಿ? ಸಾಮಾನ್ಯವಾಗಿ ಜೀವನದ ಎಲ್ಲಾ ಗುರಿಗಳು ಹೀಗೆ ಬರ್ತಾವಲ್ವಾ? ನಾವು ಸಮರ್ಪಿತರಾಗೋಕ್ಕಾಗಲ್ಲ. ನಮ್ಮಲ್ಲಿ ಎಷ್ಟೋ ಬಾರಿ ಗಂಡ ಹೆಂಡತಿ ಕೂಡ ಹೀಗೆ ಬರ್ತಾರೆ. ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ಇವರೆಲ್ಲ ಸೇರಿ ಗಂಡ ಕೊಡ್ಸಿದ್ರು ಅಥವಾ ಹೆಂಡತಿ ಕೊಡ್ಸಿದ್ರು. ನಂತರ ನಮ್ಗೆ ಒಳಗೊಳಗೆ ಬೇಸರ ಇರುತ್ತೆ, ನಾವು ಪತಿ ದೇವರಿಗೆ ಅಥವಾ ಪತ್ನಿಗೆ ಸಮರ್ಪಿತರಾಗೋಕೆ ಆಗ್ತಾ ಇಲ್ಲ ಅಂತ. ಹೇಗಾಗುತ್ತೆ? ನಿಮ್ಮವರಾಗಿದ್ರೆ ಆಗ್ತಿದ್ರಿ. ಅದರ ಜವಾಬ್ದಾರಿ ತಗೋಬಲ್ರಿ. ನಗನಗ್ತಾ ತಗೊಳ್ಳೋ ಅಂಥದ್ದು, ಕೃತಜ್ಞತೆಯಿಂದ ತಗೊಳ್ಳೋ ಅಂಥದ್ದು ಯಾವುದು ನಿಮ್ಮ ಹೃದಯದಿಂದ ಬಂದಿದೆ. ಯಾವುದು ನಿಮ್ಮ ಹೃದಯದಿಂದ ಬಂದಿಲ್ಲ, ಅದ್ರ ಜವಾಬ್ದಾರಿ ತಗೊಂಡ್ರೆ ಅದು ಹೊರೆ ಅಂತ ಅನ್ಸುತ್ತೆ. ನಮ್ಮ ಗುರಿಗಳಲ್ಲಿ ಗಟ್ಟಿತನ ಇರೋದಿಲ್ಲ, ಯಾಕಂದ್ರೆ ನಮ್ಮ ಗುರಿನಲ್ಲಿ ಆತ್ಮ ಇರೋದಿಲ್ಲ. ನಮ್ಮ ಗುರಿಗಳು ನಮ್ದಾಗಿರೋದಿಲ್ಲ, ಹಾಗಾಗಿ ನಮ್ಮ ಗುರಿ ಪೂರ್ತಿ ಆಗೋದಿಲ್ಲ. ಆದ್ರೆ ನಮ್ಮ ಗುರಿಗಳಲ್ಲಿ ವಿಫಲರಾದಾಗ ನಾವಿದನ್ನ ಹೇಳೋದಿಲ್ಲ. ಗುರಿಗೆ ಇರ್ಬೇಕಾಗಿದ್ದಂತಹ ಪ್ರಕ್ರಿಯೆನೇ ತಪ್ಪಿದೆ. ನಾವದನ್ನ ಪ್ರಯತ್ನಿಸ್ಬೇಕು, ಅರ್ಥ ಮಾಡ್ಕೋಬೇಕು ಏನಾಗುತ್ತೆ ಅಂತ. ನಾವ್ ಹೇಳ್ತೀವಿ ನಾವು ಹೊಸ ಗುರಿ ಇಟ್ಕೋತೀವಿ, ಮತ್ತೆ ಈ ಸರಿ 2 ಪಟ್ಟು ಸಂಕಲ್ಪದೊಂದಿಗೆ ತೊಡಗ್ತೀವಿ. ಸರಿ ಮಾಡಿ, ಆದ್ರೆ ಈ ಸರಿ 2 ಪಟ್ಟು ನೋವು ಸಿಗುತ್ತೆ, ಈ ಸರಿ 2 ಪಟ್ಟು ಸೋಲ್ ಸಿಗುತ್ತೆ. ಹೀಗೆ ಸೋಲ್ತಾ ಸೋಲ್ತಾ 5 ವರ್ಷಗಳಲ್ಲಿ ಸೋಲೋದು ಅಭ್ಯಾಸ ಆಗ್ಬಿಡುತ್ತೆ. ಜೀವನ ಸೋಲಿಗೆ ಹೊಂದ್ಕೊಂಡ್ಬಿಡುತ್ತೆ. ಆಮೇಲೆ ನಮಗೆ ಕೆಟ್ಟದ್ ಅನ್ಸೋದು ನಿಂತೋಗ್ಬಿಡುತ್ತೆ. ಆಮೇಲೆ ಗುರಿ ಇಟ್ಕೋತೀವಿ, ಮಲ್ಕೋತೀವಿ, ಬೆಳಿಗ್ಗೆ ಯೋಚನೆ ಮಾಡ್ತೀವಿ ಸೋತ್ವೋ ಇಲ್ವೋ. ಸರಿ, ನೀವೊಂದು ಗುರಿನ ಇಡ್ತಾ ಇದ್ದೀರಾ ಅಂತಂದ್ರೆ ಯಾವ ವಸ್ತುವಿಗೆ ಗುರಿ ಇಡ್ತಿದಿರೋ ಅದಕ್ಕೆ ಅರ್ಹ ಇರ್ಬೇಕು ತಾನೆ.
ಅದ್ರ ಹಿಂದೆ ಹೋಗೋಕೆ, ಅದಕ್ಕೋಸ್ಕರ ಶ್ರಮ ಹಾಕೋಕೆ, ಸಮಯ ಕೊಡೋದಕ್ಕೆ. ಕೇಳ್ಕೊಳ್ಳಿ, ಯಾವ ವಿಷಯದ ಹಿಂದೆ ಹೋಗ್ತಿದಿರೋ ಅದರಿಂದ ನಿಮಗೇನು? ನಿಮಗೇನ್ ಸಿಗುತ್ತೆ? ಯಾಕೆ? ಯಾರಿಗೋಸ್ಕರ? ಏನಕ್ಕೆ? ಇವೆಲ್ಲ ಒಳ್ಳೆ ಪ್ರಶ್ನೆಗಳು ಅಲ್ವಾ? ಕೇಳಲೇಬೇಕು. ವಿಶೇಷವಾಗಿ ನೀವು ಯುವಕರು. ಎಲ್ರಿಗಿಂತ ಹೆಚ್ಚು ಗುರಿ ಇಟ್ಕೊಂಡಿರ್ತಾರೆ ಅವರು. ಈಗ ನೀನು ಹೀಗ್ ಮಾಡು, ಕುದುರೆ ಆಗು, ಅಲ್ಲಿಗ್ ಓಡು. ಕೂಡ್ಲೆ ಕೇಳಿ ಏನು? ಯಾಕೆ? ಅಥವಾ ನಿಮ್ಗೆ ಗುರಿ ಕೊಡೋ ಶಕ್ತಿಗಳು ನಿಮಗೆ ಅರ್ಥ ಮಾಡಿಸ್ಲಿ. ಇಷ್ಟೆಲ್ಲ ಓಡಾಡಿ ನಿಮಗೆ ಏನ್ ಸಿಗೋದಿದೆ? ಮತ್ತೆ ನಿಮ್ಗೆ ಏನ್ ಸಿಗುತ್ತೋ ಅದ್ರ ಜೊತೆಗೆ ನಿಮ್ಗೇನಾದ್ರೂ ಸಂಬಂಧ ಇದೆಯಾ? ಸಿಂಹನ ಓಡ್ಸಿ ಮತ್ತೆ ಹೇಳಿ ಓಡು ಓಡು. ಅಲ್ಲಿ ಆ ಕಡೆ 8 ಕಿಲೋಮೀಟರ್ ದೂರದಲ್ಲಿ ದೊಡ್ಡ ಹುಲ್ಲುಗಾವಲಿದೆ ಅಲ್ಲಿ. ಮತ್ತೆ ಅದಕ್ಕೆ ಪೂರ್ತಿ ಅರ್ಥ ಮಾಡಿಸ್ಬಿಡಿ. ಅಲ್ಲಿ ಹುಲ್ಲು ಮಾತ್ರ ಇದೆ, ಹುಲ್ಲು ಮಾತ್ರ ಇರೋದಲ್ಲಿ. ಅದು ಇಷ್ಟಾದ್ರೂ ಕೇಳುತ್ತಲ್ವಾ? ಅಲ್ಲಿ ಹುಲ್ಲಿನ ಮಧ್ಯೆ ಒಂದೆರಡು ಜಿಂಕೆ ಇದಾವೋ ಇಲ್ವೋ? ಮತ್ತೆ ಹುಲ್ಲು ಮಾತ್ರ ಇದ್ರೆ ಅಲ್ಲಿ ಜಿಂಕೆ ಇಲ್ದೇ ಇದ್ರೂ ನೀವಿದ್ರೂ ನಡೆಯುತ್ತೆ. ಸಿಂಹ ಕೂಡ ಅಷ್ಟು ಮೂರ್ಖ ಅಲ್ಲ ನೀವದಕ್ಕೆ ಹುಲ್ಲಿನ ಕಡೆ ಗುರಿ ಕೊಟ್ಟು ಓಡು ಅಂದ್ರೆ ಓಡೋಕೆ. ನೀವು ಕೇಳಿ, ಹೌದು ಸರಿ, ಬಹಳಷ್ಟು ಹುಲ್ಲು ಸಿಗುತ್ತೆ. ದೊಡ್ಡಪ್ಪ ಸುಳ್ಳು ಹೇಳ್ತಿಲ್ಲ. ನಾವು ಅಲ್ಲಿ ತನಕ ಓಡ್ ಹೋಗ್ಬಿಟ್ರೆ ಅಲ್ಲಿ ಖಂಡಿತ ಹುಲ್ಲು ಸಿಗುತ್ತೆ. ಸರಿಯಾಗೇ ಹೇಳಿದಾರವರು. ಆದ್ರೆ ಆ ಹುಲ್ಲಿಂದ ಮನಸ್ಸು ತುಂಬುತ್ತಾ? ತುಂಬೋದಿಲ್ಲ ಅಂತಂದ್ರೆ ಓಡೋದೇನಕ್ಕೆ? ಆದ್ರೆ ಈ ತರ್ಕ ಮಾಡೋಕೆ ಮೊದಲು ನಮ್ಮ ಮನಸ್ಥಿತಿ ಏನಿದೆ ಅಂತ ತಿಳ್ಕೋಬೇಕಲ್ಲ. ಈಗ ಗೊತ್ತೇ ಇಲ್ಲ ನಮಗೆ ವಿಶೇಷವಾದುದೇನು, ಹುಲ್ಲು ಏನು ಅಂತ. ನಮ್ಮ ಬಗ್ಗೆ ನಮಗೆ ಪೂರ್ತಿ ಪರಿಚಯ, ಅದ್ರ ಬಗ್ಗೆ ಸ್ವಲ್ಪನೂ ತಿಳುವಳಿಕೆ ಇಲ್ಲ. ಯಾಕಿಲ್ಲ? ಯಾಕಂದ್ರೆ ನೀವು ಯಾವ ವಾತಾವರಣದಲ್ಲಿದ್ದೀರಿ ಅಲ್ಲಿ ತಮಗೆ ಸ್ವಲ್ಪ ಸಮಯ ಕೊಡೋ ಪದ್ಧತಿನೇ ಇಲ್ಲ. ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಮಹತ್ವನೇ ಇಲ್ಲ. ಖಾಲಿ ಸಮಯ ಸಿಕ್ಕಿದೆ ಅಂದ್ರೆ ಏನ್ ಮಾಡ್ಬೇಕು? ನಡಿ, ಊರ್ ಸುತ್ಕೊಂಡ್ ಬರೋಣ, ಮಾರ್ಕೆಟಿಗೆ ಹೋಗೋಣ. ಇಲ್ಲ ಎಲ್ಲಿಗೂ ಹೋಗೋದಿಲ್ಲ ಅಂದ್ರೆ ಬಾ ಟಿವಿ ನೋಡೋಣ. ತಮ್ಮನ್ ನೋಡೋದಿಲ್ಲ, ನಮ್ ಸ್ಥಿತಿ ಹೇಗಿದೆ ಅದರಿಂದ ಸಂಪೂರ್ಣವಾಗಿ ದೂರ ಇರಬೇಕು. ತಮ್ಮ ಸ್ಥಿತಿ ಬಗ್ಗೆ ಏನೂ ಗೊತ್ತಿಲ್ಲ, ಟಿವಿ ನೋಡ್ಬೇಕು ಯಾವಾಗ್ಲೂ. ಟಿವಿ ನೋಡೋದ್ರಿಂದ ನಿಮ್ ಬಗ್ಗೆ ನಿಮ್ಗೆ ಏನ್ ಗೊತ್ತಾಯ್ತು? ಟಿವಿಲಿದ್ದು ನೀರ್ ಕುಡಿದ್ರೆ ನಿಮ್ ಹೊಟ್ಟೆ ತುಂಬುತ್ತಾ? ಹೇಳಿ. ಮಾರ್ಕೆಟಿಗೆ ಹೋಗ್ತೀರಾ, ಅಲ್ಲ ಅಂಗಡಿ ನೋಡ್ತೀರಾ? ಅಂಗಡಿ ಒಳಗಡೆ ಏನೇನೋ ಇದೆ. ನಿಂದೇನು ಹೇಳು. ಆದ್ರೆ ಈ ವಿಷಯದ ಮೇಲೆ ಯಾವುದೇ ಒತ್ತಾಯವಿಲ್ಲ, ಯಾರೂ ಕಲಿಸ್ತಿಲ್ಲ. ತಂದೆ ತಾಯಿಗಳು ಮಕ್ಕಳಿಗೆ ಪ್ರೋತ್ಸಾಹನೆ ಕೊಡ್ತಿಲ್ಲ. ಮಗು ಡೈರಿ ಬರಿ, ಮಗು ಶಾಂತವಾಗಿ ಕುಳಿತುಕೊಂಡು ಮನ್ಸಿನ ಮಾತನ್ನ ಕೇಳೋದನ್ನ ಕಲಿ, ಮತ್ತಾಮೇಲೆ ಇನ್ನೊಬ್ರಿಗೆ ಅದನ್ನ ಹಂಚು, ಹೇಳೋದನ್ನ ಕಲಿ. ಸಮಯ ಸಿಕ್ಕಿದೆ ಏನ್ ಮಾಡ್ಬೇಕು? ಅಲೆಕ್ಸಾ, ಪಾರ್ಟಿ ಮ್ಯೂಸಿಕ್. ನೀವಂತೂ ಕುಡೀರಿ. ಹೇ, ಅಲೆಕ್ಸಾ ಸೈಲೆನ್ಸ್, ಹಂಗಿದ್ಯಾ? ಅಲೆಕ್ಸಾನೇ ಅಲ್ವಾ? ಮಾರಾಟನೇ ಆಗೋದಿಲ್ಲ ಸೈಲೆಂಟ್ ಆಗ್ಬಿಟ್ರೆ. ಅದಕ್ಕೆ ಬಹಳ ಅಗತ್ಯ ಇದೆ, ಗದ್ದಲ ಇರಬೇಕು, ಮತ್ತೆ ನೀವು ಕುಣಿತಿರ್ಬೇಕು. ಮದುವೆ ಆಗುತ್ತೆ, ಈಗೊಂದು ದಂಧೆ ಶುರುವಾಗಿದೆ. ಅವರು 2-3 ತಿಂಗಳು ಮುಂಚೆನೆ ಬಂದು ಮನೆಯವರಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತಾರೆ, ಪೂರ್ತಿ ಫ್ಯಾಮಿಲಿಗೆ. ಮನೇಲಿ ಎಷ್ಟು ಯುವಕರು ಇರ್ತಾರಲ್ಲ, ಅವರು ಗಣೇಶ್, ಯಶ್, ಸುದೀಪ್ ಎಲ್ಲ ಆಗ್ಬಿಡ್ತಾರೆ. ಅಜ್ಜಿಯರೆಲ್ಲ ಜಯಪ್ರದ ಆಗ್ಬಿಡ್ತಾರೆ. ಸಾಯ್ತಿರೋ ದೊಡ್ಡಪ್ಪ ವಿಷ್ಣುವರ್ಧನ್ ಆಗ್ಬಿಡ್ತಾರೆ. ಈಗ ಪೂರ್ತಿ ಕುಟುಂಬ ಕುಣಿಯುತ್ತೆ. ಹೀಗಿದ್ದಾಗ ಯಾರಿಗ್ ಏನು ಗೊತ್ತಾಗುತ್ತೆ ಒಳಗೆ ಏನ್ ನಡೀತಿದೆ ಅಂತ? ಈ ಬಂಧನ. ಬನ್ನಿ ಎಲ್ಲ ಕುಣಿಯೋಣ.
ಈಗ ನಗಾಡಿ, ಆದ್ರೆ ಇದೇ ವಿಷಯಕ್ಕೆ ತುಂಬಾ ಅಳ್ಬೇಕಾಗತ್ತೆ. ಯಾಕಂದ್ರೆ ತನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ತನ್ನ ಗುರಿ ಬಗ್ಗೆ ಗೊತ್ತೇ ಆಗೋದಿಲ್ಲ. ಗುರಿ ಅನ್ನೋದು ಹಾಗೆ ಇರೋದಿಲ್ಲ. ಗುರಿ ಒಬ್ಬ ಯಾರೋ ವ್ಯಕ್ತಿದಾಗಿರುತ್ತೆ ಅಲ್ವಾ? ಸಿಂಹದ ಗುರಿ ಏನಿದೆ ಅದು ಹಸುವಿನ ಗುರಿ ಆಗೋಕ್ ಸಾಧ್ಯ ಇಲ್ಲ ಅಲ್ವಾ? ಆಗುತ್ತಾ? ಹಾಗಾದ್ರೆ ನೀವು ಸಿಂಹನೋ ಹಸುನೋ ಅಂತ ಗೊತ್ತಿಲ್ಲದಿದ್ರೆ ನೀವು ನಿಮ್ಮ ಗುರಿನ ಹೇಗ್ ನಿರ್ಧರಿಸ್ತೀರಾ? ಒಂದು ಒಬ್ರೇ ಕುತ್ಕೊಂಡು ಸಮಯ ಕಳೆಯೋದನ್ನ ಕಲೀರಿ, ಇಲ್ಲ ಅವ್ರ ಜೊತೆ ಸಮಯ ಕಳೀರಿ. ಯಾರು ನಿಮ್ಮ ಕನ್ನಡಿ ತರ ಇರ್ತಾರಲ್ಲ ಅವ್ರ ಮುಂದೆ ಕುಳಿತುಕೊಳ್ಳಿ, ಅವರು ನಿಮಗೆ ನಿಮ್ಮ ಸ್ಥಿತಿ ತೋರಿಸ್ತಾರೆ. ಜನಸಂದಣಿಯಲ್ಲಿ ಕಡಿಮೆ ಇರಿ, ಗದ್ದಲದಲ್ಲಿ ಕಡಿಮೆ ಸಮಯ ಕಳೀರಿ. ಟಿವಿ, ಮಾರ್ಕೆಟ್, ಸಿನಿಮಾ ಇವೆಲ್ಲದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮೂವಿಗಳನ್ನ ನೋಡಿ. ಯಾವನ್ ನೋಡಿ ಅಂತಂದ್ರೆ ಅವು ನಿಮಗೆ ಪರಿಚಯ ಮಾಡಿಸೋ ಅಂತವ್ನ. ಅಂಥ ಮೂವಿಗಳನ್ನ ನೋಡ್ಬೇಡಿ. ಯಾವ್ದು ನಿಮ್ಮನ್ನ ಯಾವುದೋ ಒಂಥರ ಪರ್ಯಾಯ ಸ್ವಪ್ನ ಜಗತ್ತಿಗೆ ಕೊಂಡೊಯ್ಯುತ್ತಲ್ಲ. ಆಮೇಲೆ ನಿಮಗನ್ಸುತ್ತೆ ನೀವು ಕೂಡ ಮಾರಿಷಸ್ ಬೀಚಲ್ಲಿ ಸುಂದರಿಯರ ಜೊತೆ ಕುಣಿತಿರ್ತೀರ. ಸ್ವಲ್ಪ ಹೊತ್ತಿಗೆ ದುಃಖ ತಪ್ಸ್ಕೊಂಡ್ರಿ, ₹300 ಟಿಕೆಟ್, ₹500 ಪಾಪ್ಕಾರ್ನ್. ಆಗ ಗುರಿ ಸರಿಯಾಗಿ ನಿರ್ಧರಿಸ್ತೀರಾ. ಆಮೇಲೆ ಗುರಿ ನಿಮ್ಮ ಜ್ಞಾನದಿಂದ ಬರುತ್ತೆ, ನಿಮ್ಮ ಜಾಣ್ಮೆಯಿಂದ ಬರುತ್ತೆ, ತಿಳುವಳಿಕೆಯಿಂದ ಬರುತ್ತೆ. ಈಗ ಆ ಗುರಿಗೆ ನೀವು ಬಹಳ ದೀರ್ಘಕಾಲದವರೆಗೆ ಸಮರ್ಪಿತರಾಗಿರ್ತೀರ. ಯಾಕಂದ್ರೆ ನಿಮಗ್ ಗೊತ್ತಿರುತ್ತೆ ಅದು ಅಗತ್ಯ ಅಂತ, ನೀವು ಸ್ವತಃ ಅರ್ಥಕೊಂಡಿರ್ತೀರ ಅದು ಅಗತ್ಯ ಅಂತ. ಒಂದು ವೇಳೆ ನೀವು ನಿಮ್ಮ ಗುರಿಗಳಲ್ಲಿ ಪದೇ ಪದೇ ವಿಫಲರಾಗ್ತಿದ್ರೆ ಅದಕ್ಕೆ ಕಾರಣ ಸಂಕಲ್ಪ ಶಕ್ತಿ, ವಿಲ್ ಪವರ್ ಇತ್ಯಾದಿಗಳ ಕೊರತೆ ಅಲ್ಲ. ಇದಕ್ಕೆ ಕಾರಣ ಏನಂದ್ರೆ ನಿಮ್ಮ ಗುರಿಗಳೇ ತಪ್ಪಾಗಿವೆ. ಸರಿಯಾದ ಗುರಿ ಒಂದು ಪ್ರೇಮ ಕಥೆ ತರ ಇರುತ್ತೆ, ಅದು ಹಿಡ್ಕೊಂಡ್ ಬಿಡುತ್ತೆ. ನೀವೇ ಅದನ್ನ ಬಿಡೋಕ್ ಬಯಸಿದ್ರು ಅದು ನಿಮ್ಮನ್ನ ಬಿಡೋದಿಲ್ಲ. ಈ ತರ ತಪ್ಪು ಮಾಡಬೇಡಿ. ಗುರಿನಲ್ಲಿ ಏನಾದ್ರೂ ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ ಅಂತಂದ್ರೆ ಯಾವುದೋ ಮೋಟಿವೇಶನ್ ಅಂಗಡಿಗೆ ಹೋಗಿ ಕುತ್ಕೊಬಿಡ್ತೀರಾ. ಅದು ಇತ್ತೀಚೆಗೆ ಬಹಳ ಜನಪ್ರಿಯ ಆಗಿದೆ. ಅಲ್ಲಿ ನಿಮ್ಗೆ ಹೇಳಲಾಗುತ್ತೆ ಹೇಗೆ ನಿಮ್ಮ ಇಚ್ಛೆಗಳನ್ನ ಪೂರೈಸಿಕೊಳ್ಬೇಕು, ಹೇಗೆ ನಿಮ್ಮ ಗುರಿಗಳನ್ನ ಸಾಧಿಸಬೇಕು. ನಿಮ್ಮನ್ನ ಕೇಳೋದೇ ಇಲ್ಲ ನಿಮ್ಮ ಗುರಿ ಏನು ಅಂತ. ಎಷ್ಟು ಮಜವಾಗಿದೆ ಅಲ್ವಾ? ಯಾರಾದ್ರೂ ಹಂತಕರಾಗೋಕೆ ಬಯಸಿದ್ರೆ ಮತ್ತೆ ಅವ್ರು ಹೋಗಿ ಯಾವ್ದಾದ್ರು ಮೋಟಿವೇಶನ್ ಗುರು ಮುಂದೆ ನಿಂತ್ಕೊಂಡು ಹೇಳ್ತಾರೆ ಒಂದು ಗುರಿ ಇಟ್ಕೊಂಡಿದ್ದಾನೆ, ಆದ್ರೆ ಪೂರ್ತಿ ಮಾಡೋಕ್ಕಾಗ್ತಿಲ್ಲ, ತುಂಬಾ ಆಲಸ್ಯ, ಒಳಗಿಂದ ಇಚ್ಛೆನೇ ಬರೋದಿಲ್ಲ. ಮತ್ತೆ ಗುರುದೇವ ತಮ್ಮ ಶೈಲಿಲಿ ಸಂಪೂರ್ಣವಾಗಿ ಒಪ್ಪಿ ಅವರಿಗೆ ಆಶ್ವಾಸನೆ ಕೊಡ್ತಾರೆ, ಯು ಕ್ಯಾನ್ ಡೂ ಇಟ್. ಮತ್ತೆ ಆ ವ್ಯಕ್ತಿ ಬಂದೂಕ್ ತೆಗೆದು ಹೊಡೆದ, ಬೋ ಹೇಳ್ದ, ಐ ಡಿಡ್ ಇಟ್. ಅಯ್ಯೋ, ಅವನಿಗೆ ಕೇಳ್ಬೇಕಿತ್ತು ಏನ್ ಬಯಸ್ತಿದ್ದಾನೆ ಅಂತ. ಬರೀ ಉತ್ಸಾಹ ತುಂಬ್ತಾ ಇದ್ರೆ ನೀವ್ ಏನ್ ಮಾಡೋಕ್ ಬಯಸ್ತಿದ್ರೋ ಅದು ಸರಿಯಾಗಿದ್ರೆ ಯಾರು ನಿಮ್ಮನ್ನ ತಡೆಯೋಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿ ಅಂತಂದ್ರೆ ಒಬ್ಬ ಜಾಗೃತ ವ್ಯಕ್ತಿಯ ಜಾಗೃತಿ. ಅವನನ್ನ ಯಾರು ತಡೆಯೋಕ್ ಸಾಧ್ಯ ಇಲ್ಲ. ಸಾಯಿಸ್ಬೋದು, ತಡೆಯಕ್ಕಾಗಲ್ಲ. ಎಚ್ಚೆತ್ಕೊಂಡವರು ಅರ್ಥ ಮಾಡ್ಕೊಂಡ್ರು ಏನ್ ಬೇಕು ಅಂತ. ಅವ್ರನ್ನ ತಡೆಯೋಕ್ ಬಯಸಿದ್ರೆ ಅವ್ರಿಗೆ ಅರ್ಥ ಮಾಡ್ಸೋಕ್ ಹೋಗ್ಬೇಡಿ, ನೇರವಾಗಿ ಗುಂಡು ಹಾರಿಸ್ಬಿಡಿ. ಅದೊಂದೇ ದಾರಿ ಇರೋದು ಅವ್ರನ್ನ ತಡೆಯೋದಕ್ಕೆ. ನೀವು ಅವರೊಂದಿಗೆ ವಾದ ಮಾಡ್ತೀರಿ, ಅವ್ರಿಗೆ ಆಸೆ ತೋರಿಸ್ತೀರಿ, ಬೆದರಿಕೆ ಹಾಕ್ತೀರಿ, ಅವರು ಎಂದೂ ನಿಲ್ಲೋದಿಲ್ಲ. ಯಾಕಂತಂದ್ರೆ ಅವ್ರಿಗೀಗ ಎಚ್ಚರ ಆಗಿದೆ. ತಮ್ಮ ಆತ್ಮದಿಂದ ಅವರು ಚಲಿಸ್ತಾ ಇದ್ದಾರೆ. ಈಗ ಯಾರು ಆತ್ಮದಿಂದ ಚಲಿಸ್ತಾರೋ ಜಗತ್ತಿನ ಯಾವ ಶಕ್ತಿ ಅವ್ರನ್ನ ತಡೆಯೋಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರನ್ನ ಕೊಂದುಬಿಡಿ. ಮತ್ತೆ ನೀವು ಯಾರನ್ನ ಉತ್ಸಾಹಿಸಬೇಕಾಗುತ್ತದೋ, ಪ್ರೇರೇಪಿಸಬೇಕಾಗುತ್ತದೋ, ಮತ್ತೆ ಮೋಟಿವೇಟ್ ಮಾಡಬೇಕಾಗುತ್ತೋ ತಿಳ್ಕೊಂಡ್ಬಿಡಿ, ಇದು ಹಾಳಾಗಿರೋ ಗಾಡಿ. ಎಷ್ಟು ದುಡ್ಡು ಬೇಕು, ಇದು ಮತ್ತೆ 4 ಹೆಜ್ಜೆಗೆ ನಿಂತುಬಿಡುತ್ತೆ.